ಇವತ್ತು ನಮಗೆ ಬಹಳ ಟೇಸ್ಟಿಯಾಗಿರುವಂತಹ ಸೋಯಾ ಮಸಾಲ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದರ ಮುಂದೆ ಚಿಕನ್ ಮಟನ್ ಏನೂ ಅಲ್ಲ, ತುಂಬಾ ಸುಲಭ ಇದನ್ನು ಮಾಡಲಿಕ್ಕೆ. ಮೊದಲು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕುದಿಲಿಕ್ಕೆ ಇಡಬೇಕು. ನೀರು ಕುದೀತಾ ಇರುವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ತೆಗೆದಿಟ್ಟಿರುವ ಸೋಯಾವನ್ನು ಆ ಬಿಸಿ ನೀರಿಗೆ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು. ಆಮೇಲೆ ಇದನ್ನು ತೆಗೆದು ಸ್ಟವಿಂದ ಆಚೆ ಕಡೆ ಇಟ್ಟು ಆ ಬಿಸಿ ನೀರು ಚೆಲ್ಲಿ ತಣ್ಣೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಗಾದ ಮೇಲೆ ಕೈಯಲ್ಲಿ ಇದೇ ರೀತಿ ಪ್ರೆಸ್ ಮಾಡಿ ಅದರ ನೀರನ್ನೆಲ್ಲ ತೆಗೆದು ಸೈಡಿಗೆ ಇಡೋಣ. ಇನ್ನು ಒಂದು ದೊಡ್ಡ ಈರುಳ್ಳಿ ಮತ್ತು 2 ಮೀಡಿಯಮ್ ಸೈಜು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಆಮೇಲೆ ಒಂದು ಪ್ಯಾನ್ ಒಳ್ಳೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಕರಿಬೇವು ಸೊಪ್ಪು, ಫಸ್ಟಿಗೆ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು, ಆಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುಂಡುಗಳನ್ನು ಇದೇ ರೀತಿ ಕಟ್ ಮಾಡಿ ಹಾಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೇಡ ಅಂದರೆ ಇದನ್ನು ನೀವು ಸ್ಕಿಪ್ ಮಾಡಬಹುದು. ಇದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ನಾವು ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿಯನ್ನು ಸೇರಿಸಬೇಕು. ಈರುಳ್ಳಿ ಹಾಕಿ ಲೈಟಾಗಿ ಫ್ರೈ ಆದ ಮೇಲೆ ಅದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಫ್ರೈ ಆಗಿ ಹಸಿ ಸ್ಮೆಲ್ಲೆಲ್ಲ ಹೋದ ಮೇಲೆ ಇದಕ್ಕೆ ನಾವು ಹಸಿಮೆಣಸಿನ್ಕಾಯನ್ನು ಸೇರಿಸೋಣ. ಹಸಿಮೆಣಸಿನ್ಕಾಯಿ ಸಹ ಲೈಟಾಗಿ ಫ್ರೈ ಆದಮೇಲೆ ಇನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆ ಪುಡಿಗಳನ್ನು ಸೇರಿಸೋಣ. 1 ಚಮಚ ಧನಿಯಾ ಪುಡಿ, 1 ಚಮಚ ಖಾರದ ಪುಡಿ, ಅರ್ಧ ಚಮಚ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಒಳ್ಳೆಯ ಒಂದು ಕಲರ್ ಬರಲಿಕ್ಕೆ, ಮತ್ತು ಅರಶಿನ ಹುಡಿ, ಪೆಪ್ಪರ್ ಪೌಡರ್, ಮತ್ತು ಅರ್ಧ ಚಮಚ ಗರಂ ಮಸಾಲೆ ಪುಡಿಯನ್ನು ಸೇರಿಸಿದ್ದೀನಿ. ಇಷ್ಟನ್ನು ಹಾಕಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಮಸಾಲೆಗಳು ಕಪ್ಪಾಗಬಾರ್ದು. ಇನ್ನಿದಕ್ಕೆ ನಾವು ಬೇಯಿಸಿ ಇಟ್ಟಿರುವಂತಹ ಸೋಯಾವನ್ನು ಸೇರಿಸೋಣ. ಸೋಯಾ ಹಾಕಿ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಸಹ ಹಾಕಿ ಒಳ್ಳೆ ಮಿಕ್ಸ್ ಕೊಡಬೇಕು. ಆ ಮಸಾಲೆ ಎಲ್ಲ ಸೋಯಾದಲ್ಲಿ ತಾಗಬೇಕು. ಮಸಾಲೆ ಎಲ್ಲ ಕಡೆ ತಾಗಿ ಆದಮೇಲೆ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸಬೇಕು. ತಣ್ಣೀರನ್ನು ಹಾಕಬೇಡಿ. ತಣ್ಣೀರು ಹಾಕಿದರೆ ಮಸಾಲೆದು ಟೇಸ್ಟ್ ಚೇಂಜ್ ಆಗುತ್ತೆ. ಬಿಸಿನೀರು ಹಾಕಿದರೆ ಮಸಾಲೆ ಟೇಸ್ಟ್ ಚೇಂಜ್ ಆಗೋದಿಲ್ಲ. ನಾನಿವಾಗ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ಇನ್ನಿದನ್ನು ಮುಚ್ಚಿಟ್ಟು ಒಂದು 5 ನಿಮಿಷ ಬಿಡೋಣ. 5 ನಿಮಿಷ ಆದ ತಕ್ಷಣ ಓಪನ್ ಮಾಡಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ನಾವು ಹಾಕಿರುವ ಆ ನೀರೆಲ್ಲ ಡ್ರೈ ಆಗಬೇಕು. ನೋಡಿ, ಈ ಸ್ಟೇಜಲ್ಲಿ ನಾನು ಟೊಮೆಟೊ ಹಣ್ಣನ್ನು ಸೇರಿಸಿದೆ. ಮೀಡಿಯಮ್ ಸೈಜ್ದು 2 ಟೊಮೆಟೊ ಹಣ್ಣು ಕಟ್ ಮಾಡಿ ಇಟ್ಟಿದ್ವಲ್ಲ, ವೀಡಿಯೋನದ್ದು ಸ್ಕಿಪ್ ಆಯಿತು. ಟೊಮೆಟೊ ಹಣ್ಣನ್ನು ಸಹ ಸೇರಿಸಿ ಮಿಕ್ಸ್ ಮಾಡಿ ಇದೇ ರೀತಿ ಮುಚ್ಚಿಟ್ಟು ಒಂದು 2-3 ಸೆಕೆಂಡ್ ಆಗುವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಆ ನೀರೆಲ್ಲ ಡ್ರೈ ಆದ ಮೇಲೆ ಸ್ವಲ್ಪ ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪುಡಿ, ಕರಿಮೆಣಸಿನ ಪುಡಿಯನ್ನು ಸಹ ಸೇರಿಸಿ ಒಳ್ಳೆ ಮಿಕ್ಸ್ ಕೊಟ್ಟು ಫುಲ್ ಫ್ಲೇಮಲ್ಲಿಟ್ಟು ಆ ಮಸಾಲೆದು ನೀರೆಲ್ಲ ಇರುತ್ತೆ ನೋಡಿ, ಅದೆಲ್ಲ ಡ್ರೈ ಆಗಬೇಕು. ಆವಾಗ ನಮ್ಮದು ಸೂಪರ್ ಟೇಸ್ಟಿಯಾಗಿರುವಂತಹ ಸೋಯಾ ಮಸಾಲೆ ಫ್ರೈ ರೆಡಿ ಆಗುತ್ತೆ. ನೋಡಿ, ಆ ನೀರೆಲ್ಲ ಡ್ರೈ ಆದಮೇಲೆ ಫ್ರೆಶ್ ಆಗಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಒಂದು ಮಿಕ್ಸ್ ಕೊಟ್ಟರೆ ಸೂಪರಾಗಿರುವಂತಹ ಮಸಾಲೆ ರೆಡಿ ಆಯಿತು. ಚಪಾತಿ, ಅನ್ನ ಮತ್ತು ಗೀ ರೈಸಿಗೆಲ್ಲ ಸೂಪರ್ ಆಗುತ್ತೆ. ಮಕ್ಕಳಿಗೆಲ್ಲ ತುಂಬಾ ಖುಷಿಯಾಗುತ್ತೆ. ಒಂದು ಸಾರಿ ಆದರೂ ಟ್ರೈ ಮಾಡಿ ನೋಡಿ.